ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಶ್ರೀಕೃಷ್ಣ ಪಾತ್ರಧಾರಿ. ನಾನು ಬರೆದಂಥ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗ ಅನ್ನುವಂಥ ಈ ಸಂಪಾದನಾ ಕೃತಿಯನ್ನು ತಮಗೆಲ್ಲ ವಾಚನ ಮಾಡ್ತಾ ಇನ್ನು ಕೊನೆಯ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ನಿಜವಾಗಿಯೂ ಈ ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ಗೆ ನಾವು ಉತ್ತರ ಕರ್ನಾಟಕದ ಸಮಸ್ತ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾಯಿದ್ದೀನಿ. ಆತ್ಮೀಯರೇ, ನಿಜವಾಗಿ ಇದೊಂದು ಅಮೂಲ್ಯವಾದಂಥ ಒಂದು ಕೃತಿಯನ್ನು ನಮಗೆ ವಾಚನ ಮಾಡಲಿಕ್ಕೆ ಅವಕಾಶ ಪಟ್ಟಿದ್ದಕ್ಕೆ ನಾನು ಎಷ್ಟು ಕೃತಜ್ಞತೆಗಳನ್ನಾದರೂ ಕೂಡ ಕಡಿಮೆ ಅನಿಸುತ್ತೆ ರೀ. ಆತ್ಮೀಯರೇ, ಕೊನೆಯ ಹಂತ ಶ್ರೀಕೃಷ್ಣ ಪರಮಾತ್ಮ ಮತ್ಸ್ಯಕೂರ್ಮ ವರ ನರಸಿಂಹ ಅವತಾರಗಳನ್ನು ಹೇಳಿ ವಾಮನ ಪರಶುರಾಮ ರಾಮಕೃಷ್ಣ ಅವತಾರವನ್ನು ಹೇಳಿ ಬೌದ್ಧ ಕಲಿಂಗ ಅವತಾರಗಳನ್ನು ಹೇಳುವಾಗ ಕೊನೆಗೆ ಕೃಷ್ಣ ಪರಮಾತ್ಮ ಕೊನೆಯದಾಗಿ ಈ ಒಂದು ಯಾದವ ವಂಶ ಹೇಗೆ ನಿರ್ನಾಮವಾಯಿತು ಅನ್ನೋದನ್ನು ಹೇಳ್ತಾ ಕೊನೆಗೆ ತಾನಾದರೂ ಕೂಡ ತನ್ನ ಅವತಾರವನ್ನು ಸಮಾಪ್ತಿ ಮಾಡಬೇಕು ಎಂಬಂತ ಹೇಳ್ತಾ ಇರುವಾಗ ನಂತರ ಯಾದವ ವಂಶ ಯಾಕೆ ನಿರ್ವಂಶ ಆಯ್ತಂತಂದರೆ ಕುರುಕ್ಷೇತ್ರ ರಣರಂಗದೊಳಗೆ ಯುದ್ಧ ಎಲ್ಲ ಆದ ಮೇಲೆ ಕೌರವರೆಲ್ಲರೂ ತೀರಿಕೊಂಡ ಮೇಲೆ ಅವರನ್ನು ಮಾತಾಡಿಸ್ಲಿಕ್ಕೆ ಅಂತೇಳಿ ಕೃಷ್ಣ ಪರಮಾತ್ಮ ಗಾಂಧಾರಿ ಹತ್ತಿರ ಹೋದಾಗ ಗಾಂಧಾರಿ ಹೇಳಿದ ಒಂದೇ ಒಂದು ಮಾತು, ಕೃಷ್ಣ ನೀನು ಪರಮಾತ್ಮ ದೇವರು, ನೀನು ಮನಸ್ಸು ಮಾಡಿದರೆ ನನ್ನ ಮಕ್ಕಳನ್ನು ಉಳಿಸಬಹುದಾಗಿತ್ತು. ಆದರೆ ಆ ನನ್ನ 101 ಮಕ್ಕಳನ್ನು ನಾನು ಎಷ್ಟು ನೆನೆಸಿ ನಾನು ಇದು ಮಾಡಿದ್ದೇನೆ. ಆ ನನ್ನ ಮಕ್ಕಳನ್ನು ನಾನು ಎಷ್ಟು ನಿಮಗೆ ಪರಿಪರಿಯಾಗಿ ನಾನು ಅವರನ್ನು ನೆನೆಸ್ತಾ ಇದ್ದೀನಿ ಕೃಷ್ಣ. ಅಂಥ ಮಕ್ಕಳು ನನಗೆ ಇಲ್ದಂಗೆ ಆಗಿಬಿಡ್ತು ಪರಮಾತ್ಮ. ಆ ನನ್ನ ಮಕ್ಕಳ ಒಂದು ಸ್ಮರಣೆಯನ್ನು ಮಾಡೋದ್ರೊಳಗೆ ನನಗೆ ಎಂಥ ಒಂದು ಆನಂದದ ಅಂತಂದರೆ ಅದನ್ನು ನಿನ್ನ ಮುಂದೆ ಹೇಳ್ತೇನೆ ಕೃಷ್ಣ. ಚಿತ್ತಗೊಟ್ಟು ಕೇಳು, ಆಗಲಿ ತಾಯಿ, ನಿನ್ನ ಮನಸ್ಸಿನ ನಿವೇದನೆ ಏನಂದರೆ ನನಗೆ ಹೇಳು. ನನಗಾದರೂ ಕೂಡ ನಿನ್ನ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಗತಿ ಪ್ರಾಪ್ತಿಯಾಗಲಿ ಅನ್ನುವಂಥ ಸಂಕಲ್ಪ ಇದೆ. ಕೃಷ್ಣ ಪರಮಾತ್ಮ ಮೊದಲನೇದವನು ಸುಯೋಧನ, ಆತನಿಗೆ ದುರ್ಯೋಧನ ಅಂತ ಕರೀತಾ ಇದ್ದಾರೆ. ಎರಡನೆಯವನೇ ಯುತ್ಸು, ಮೂರನೆಯವನೇ ದುಶ್ಯಾಸನ, ನಾಲ್ಕನೆಯವನು ದುಸ್ಸಹ, ಐದನೆಯವನು ದುಶ್ಯಲ ಗಂಡು ಮಗ, ಆರನೆಯವನು ಜಲಸಂಧ, ಏಳನೆಯವನು ಸಮ, ಎಂಟನೆಯವನು ಸಹ, ಒಂಬತ್ತನೆಯವನು ವಿಂದ, ಹತ್ತನೆಯವನು ಅಣುವಿಂದ. ಹೌದು ತಾಯಿ, ಮುಂದೆ ಹೇಳು. 11ನೆಯವನು ದುರ್ದರ್ಶ, 12ನೆಯವನು ಸುಬಾಹು, 13ನೆಯವನು ದುಷ್ಟದರ್ಪಣ, 14ನೆಯವನು ದುರ್ಮರ್ಷಣ, 15ನೆಯವನು ದುರ್ಮುಖ, 16ನೆಯವನು ದುಷ್ಕರ್ಣ, 17ನೆಯವನೇ ಕರ್ಣ ನನ್ನ ಪುತ್ರ. ಕುಂತಿದೇವಿಗೂ ಕರ್ಣ ಪುತ್ರನಾದರೂ ನನಗೂ ಕೂಡ ಕರ್ಣ, ಈತನು ನನ್ನ ಪುತ್ರ. ವಿವಂಶಿ 18ನೆಯವನು, ವಿಕರ್ಣ 19ನೆಯವನು, ಶಲ 20ನೆಯವನು. ಹೌದು ತಾಯಿ, ಮುಂದೆ ಹೇಳು. 21ನೆಯ ನನ್ನ ಮಗ ಸತ್ವ, 22ನೆಯವನು ಸುಲೋಚನ, 23ನೆಯವನು ಚಿತ್ರ, 24ನೆಯವನು ಉಪಚಿತ್ರ, 25ನೆಯವನು ಚಿತ್ರಾಕ್ಷ, 26ನೆಯವನು ಚಾರುಚಿತ್ರ, 27ನೆಯವನು ಚರಾಸನ, 28ನೆಯವನು ದುರ್ಮದ, 29ನೆಯವನು ದುರ್ವಿಗಾಹ, 30ನೆಯವನು ವಿವಿತ್ಸು ಕೃಷ್ಣ. ಹೌದು ತಾಯಿ, ಮುಂದೆ ಹೇಳು. 31ನೆಯವನು ವಿಕಟಾನನ, 32ನೆಯವನು ಊರ್ಣನಾಭ, 33ನೆಯವನು ಸುನಾಭ, 34ನೆಯವನು ನಂದ, 35ನೆಯವನು ಉಪನಂದ, 36ನೆಯವನು ಚಿತ್ರಬಾಣ, 37ನೆಯವನು ಚಿತ್ರವರ್ಮ, 38ನೆಯವನು ಸುವರ್ಮ, 39ನೆಯವನು ದುರಿಮೋಚನ. ಹೌದು ತಾಯಿ, ದುರ್ವಿಮೋಚನ. 40ನೆಯವನು ಆಯುಭಾವು. ಆಗಲಿ 40 ಮುಂದೆ ಹೇಳು ತಾಯಿ. 41ನೆಯವನು ಚಿತ್ರಾಂಗ, 42ನೆಯವನು ಚಿತ್ರಕುಂಡಲ, 43ನೆಯವನು ಭೀಮವೇಗ, 44ನೆಯವನು ಭೀಮಬಲ, 45ನೆಯವನು ಬಾಲಾಕಿ, 46ನೆಯವನು ಬಲವರ್ಧನ, 47ನೆಯವನು ಉಗ್ರಾಯುಧ, 48ನೆಯವನು ಸುಷೇಣ, 49ನೆಯವನು ಕುಂಡೋಧರ, 50ನೆಯವನು ಮಹೋದರನಲ್ಲವೇ ಕೃಷ್ಣ. ಹೌದು ತಾಯಿ, ಮುಂದೆ ಹೇಳು. 51ನೆಯವನು ಚಿತ್ರಾಯುಧ, 57ನೆಯವನು ನಿಷಂಗಿ, 53ನೆಯವನು ಫಾಸಿ, 54ನೆಯವನು ವಂದಾರಕ, 55ನೆಯವನು ದೃಢವರ್ಮ, 56ನೆಯವನು ದೃಢ ನಕ್ಷತ್ರ, 57ನೆಯವನು ಸೋಮಕೀರ್ತಿ, 58ನೆಯವನು ಅಣೂಧರ, 59ನೆಯವನು ದೃಢಸಂಧ, 60ನೆಯವನು ಜರಾಸಂಧ ಅಲ್ಲವೇ ಕೃಷ್ಣ. ಹೌದು ತಾಯಿ, ಮುಂದಕ್ಕೆ ಹೇಳು.
61ನೇವನು ಸತ್ಯಸಂಧ, 67ನೇವನು ಸದಸ್ಸುವಾಕ, 63ನೇವನು ಉಗ್ರಶ್ರವಸ್ಸ, 64ನೇವನು ಉಗ್ರಸೇನ, 65ನೇವನು ಸೇನಾನಿ, 66ನೇವನು ದುಷ್ಟರಾಜಯ, 67ನೇವನು ಅಪರಾಜಿತ, 68ನೇವನು ಪಂಡಿತಕ್ಕ, 69ನೇವನು ವಿಶಾಲಾಕ್ಷ, 70ನೇವನು ದುರಾದರನಲ್ಲವೇ ಕೃಷ್ಣ. ಹೌದು ತಾಯಿ, ಮುಂದಕ್ಕೆ ಹೇಳು. 71ನೇವನು ದೃಢಹಸ್ತ, 72ನೇವನು ಸುಹಸ್ತ, 73ನೇವನು ವಾತವೇಗ, 74ನೇವನು ಸವರ್ಚರ್ಸ, 75ನೇವನು ಆದಿತ್ಯಕೇತನಲ್ಲವೇ ತಾಯಿ. ಹೌದು, ಮುಂದಕ್ಕೆ ಹೇಳು ಗಾಂಧಾರಿ ಮಾತೆ. 66ನೇವನು ಬ್ರಹ್ಮಾಶ್ರೀ, 66ನೇವನು ಬ್ರಹ್ಮಾಶ್ರೀ, 76ನೇವನು ಬ್ರಹ್ಮಾಶ್ರೀ, 77ನೇವನು ನಾಗದತ್ತ, 78ನೇವನು ಅಗ್ರಯಾಯಿ, 79ನೇವನು ಕವಚಿ, 80ನೇವನು ಕೃತನ. ಹೌದಲ್ಲವೇ ಮಾತೆ? ಹೌದು ತಾಯಿ, ಮುಂದಕ್ಕೆ ಹೇಳು. 81ನೇವನು ದಂಡಿ, 87ನೇವನು ದಂಡಧಾರ, 83ನೇವನು ಧನುರ್ಗ್ರಹ, 84ನೇವನು ಉಗ್ರ, 85ನೇವನು ಭೀಮರಥ, 86ನೇವನು ವೀರಬಾಹು, 87ನೇವನು ಅಲೋಲಪ, 88ನೇವನು ಅಭಯ, 89ನೇವನು ರೌದ್ರಕರ್ಮ, 90ನೇವನು ದೃಢರಾತಾಶ್ರಯ ನೋಡ್ತಾಯಿ, ದೃಢರಾತಾಶ್ರಯ 90ನೇವನು. ಹೌದಲ್ಲವೇ ಕೃಷ್ಣ? ಹೌದು ತಾಯಿ, ಮುಂದಕ್ಕೆ ಹೇಳು. ಅನಾದಶ 90ನೇವನು, 97ನೇವನು ಕುಂಡವೇದಿ, 93ನೇವನು ವಿರಾವಿ, 94ನೇವನು ಪ್ರಮಥ, 95ನೇವನು ಪ್ರಮಾಥಿ, 98ನೇವನು ದೀರ್ಘರೋಮ, 97ನೇವನು ದೀರ್ಘಬಾಹು, 98ನೇವನು ಮೀಡೇರು, 99ನೇವನು ಕನಕಧ್ರುವ, 100ನೇವನು ಕುಂಡಾಸಿ. ಇವರು 100 ಮಂದಿ ನನ್ನ ಗಂಡು ಪುತ್ರರು. ಕೃಷ್ಣ, ನನಗೆ ಒಬ್ಬಳೇ ಒಬ್ಬಳು 101ನೇವನು ವೀರಸಜಿ ಎನ್ನುವನು. ಒಟ್ಟು 101 ಮಂದಿ ನನಗೆ ಗಂಡು ಮಕ್ಕಳು, ಒಬ್ಬಳೇ ಒಬ್ಬಳು 107ನೇಳಾಗಿ ಈಗ ದುಶ್ಯಲ ಅನ್ನುವಂಥ ಮಗಳನ್ನು ನಾನು ಹೆತ್ತಿದ್ದೆ ಕೃಷ್ಣ. ಆದರೆ ಎಲ್ಲ ನನ್ನ ಮಕ್ಕಳು ಅವರು ಅನಿವಾರ್ಯವಾಗಿ ಅವರ ಪ್ರಾರಬ್ಧವೋ ಎಂಬಂತೆ ಅವರು ಕುರುಕ್ಷೇತ್ರ ರಂಗದಲ್ಲಿ ಎಲ್ಲರೂ ಅಸುನೀಗಿದರು. ಅದು ಏನೇ ಆಗಲಿ ಪರಮಾತ್ಮ, ಅದೆಲ್ಲವೂ ದಯವಿಚ್ಚೆ ನಿನ್ನ ಆಟ, ದೇವರ ಆಟವನ್ನು ಬಲ್ಲವರಾರು. ಆಗಲಿ ತಾಯಿ, ಪ್ರಾರಬ್ಧ ಭೋಗವನ್ನು ತಪ್ಪಿಸಲಿಕ್ಕೆ ಯಾರ್ಯಾರ ಸುಬ್ರಹ್ಮಣ್ಯಗಳಿಂದ ಕೂಡ ಆಗದ ಮಾತು ಆದದ್ದು ಆಯಿತು. ಆದರೂ ಕೃಷ್ಣ, ಮಕ್ಕಳ ಶೋಕವನ್ನು ಪುತ್ರ ಶೋಕ ನಿರಂತರ ಅಂತ ಹೇಳುವ ಹಾಗೆ ನನ್ನ ಮಕ್ಕಳು ನನ್ನ ಕಣ್ಣೆದುರಿಗೆ ಹಾಗೆ ಅವರು ಎಲ್ಲರೂ ಕಾಲಾವಶ ಆದರು, ತೀರಿಕೊಂಡರು. ಅದೇ ಹಾಗೆ ಸರಿಯಾಗಿ ನಿನ್ನ 32ನೇ ವರ್ಷಕ್ಕೆ ನಿನ್ನ ಎಲ್ಲ ಯದುವಂಶವು ಕೂಡ ನಾಶವಾಗಲಿ ಅಂತೇಳಿ ನಾನು ಶಾಪ ಕೊಟ್ಟಿದ್ದೀನಿ. ಆಗಲಿ ತಾಯಿ, ತಪ್ಪಿಸಲಿಕ್ಕಂತೂ ಆಗುವುದಿಲ್ಲ. ನೀನು ಹೇಳಿದಂತೆ ಯಾದವ ವಂಶ ನಾಶ ಆಗಲೇಬೇಕಾಗಿತ್ತು, ಅದಕ್ಕೆ ನೀನು ಮಾತ್ರ ಕಾರಣವಾಗಿರಿ. ಆಗಲಿ, ಏನೇ ಆಗಲಿ, ಇನ್ನು ಮೇಲೆ ನೀನಾದರೂ ಕೂಡ ಸದ್ಗತಿಯನ್ನು ಹೊಂದು, ನಿನಗಾದರೂ ಕಲ್ಯಾಣವಾಗಲಿ, ನಾನಿನ್ನು ಹೋಗಿ ಬರುವೆ. ಆಗಲಿ ಪರಮಾತ್ಮ, ಯಾವಾಗಲೂ ನಿನ್ನ ದಯೆ ನಮ್ಮ ಮೇಲೆ ಇರಲಿ ಪರಮಾತ್ಮ. ಆಗಲಿ ತಾಯಿ, ಸರ್ವರಿಗೂ ಶುಭವಾಗಲಿ. ನಾನಿನ್ನು ಮುಂದಕ್ಕೆ ಹೋಗಿ ಬರುತ್ತೇನೆ. ಆಗಲಿ, ಇನ್ನೇನು ಹೇಳಬೇಕೆನ್ನುವುದನ್ನು ನಾನು ನಿನಗೆ ಚಿತ್ತಕೊಟ್ಟು ಹೇಳ್ತೇನೆ, ಅದನ್ನು ಚಿತ್ತಕೊಟ್ಟು ಕೇಳು. ಯಾಕೆಂದರೆ ಮುಂದಿನ ಈ ಒಂದು ಪರಿವಾರದಲ್ಲಿ ಎಲ್ಲರೂ ಕೂಡ, ಎಲ್ಲ ಪಾಂಡವರಾಗಲಿ, ನಿಮ್ಮ ಮಕ್ಕಳು ಕೌರವರಾಗಲಿ, ಹಾಗೆ ನಮ್ಮ ಯಾದವ ವಂಶವಾಗಲಿ, ಎಲ್ಲರೂ ಕೂಡ ಏನಿದ್ರೆ ಈ ಭೂಮಿಯನ್ನು ಬಿಟ್ಟು ನಾವು ಇಹಲೋಕವನ್ನು ಬಿಟ್ಟು ಪರಲೋಕ ಅಂತಂದರೆ ಪರಮಧಾಮಕ್ಕೆ ಹೋಗಲೇಬೇಕು. ನಾವೆಲ್ಲರೂ ಎಲ್ಲಿಂದ ಬಂದಿದ್ದೆವೋ ತಿರುಗಿ ಅಲ್ಲಿಗೆ ಹೋಗುವುದು ಅದು ಧರ್ಮವಿದೆ. ಅದರಂತೆ ಈಗ ನನ್ನ ಮಕ್ಕಳು ಹೋದಲ್ಲಿಯೇ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವರಲ್ಲದೆ ನಿನ್ನ ಮೊದಲನೇ ಪುತ್ರ ಕರ್ಣ, ಇವರಾದರೂ ಕೂಡ ಅವರವರ ಪ್ರಾರಬ್ಧಕ್ಕೆ ಅನುಗುಣವಾಗಿ ಅವರು ಸ್ವರ್ಗ ಮತ್ತು ನರಕಗಳ ವಾಸವನ್ನು ಮಾಡ್ತಾ ಇದ್ದಾರೆ. ನೀವಾದರೂ ಕೂಡ ಸದ್ಗತಿಯನ್ನು ಹೊಂದಿರಿ. ಯಾಕೆಂದರೆ ಹುಟ್ಟಿ ಬರುವುದು ಇದು ಮನುಷ್ಯ ಜನ್ಮ ಒಮ್ಮೆ. ಯಾಕಂದರೆ ಪಾಪ ಪುಣ್ಯಗಳ ಸಮ ಆದಾಗ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿರ್ತದೆ. ಇಂಥ ಮನುಷ್ಯ ಜನ್ಮದಲ್ಲಿ ಬಂದ ಮೇಲೆ ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು, ಈ ಧರ್ಮವನ್ನು ನಾವು ಅವಲಂಬಿಸಬೇಕು. ಅದೇ ರೀತಿಯಾಗಿ ನನಗೆ
ನಾರದ ಮಹರ್ಷಿಗಳು ಕೊಟ್ಟಂಥ ಪಾರಿಜಾತ ಪುಷ್ಪವನ್ನು ನಾನು ರುಕ್ಮಿಣಿ ಮಡಿಯಲ್ಲಿ ಇಡಿಸಿದಾಗ ಅದೇ ಬೇಕೆಂದು ಸತ್ಯಭಾಮೆ ಕೇಳಿದಾಗ ಆಗಲಿ ಅಂಥೇಳಿ ನಂತರ ಅವಳಿಗೆ ತಿಳುವಳಿಕೆ ಮೂಡಿಸುವುದಕ್ಕಾಗಿ ನಾನು ನನ್ನ ದಶಾವತಾರದಲ್ಲಿ ಈ ಕೊನೆಯ ಒಂದು ಸತ್ಯಭಾಮೆ ಮಂದಿರಕ್ಕೆ ಹೋಗಿ ಅವಳಿಗೆ ತಿಳುವಳಿಕೆ ಮೂಡಿಸಿದ್ದೀನಿ. ಆಗ ಸತ್ಯಭಾಮೆ ಏನಂತಾಳೆ, ಪರವಸ್ತುವಿಗೆ ಆಸೆ ಮಾಡಿ ಪಾಪಕ್ಕೆ ಗುರಿಯಾಗಬೇಡ, ವಿರಸ ದ್ವೀಚದೋ ದಾಡೋ ಸರಸ ಬಲು ಸಲ್ಲಾದೆ, ಸುರರ ಪದವ ಬಯಸಿ ನರಕಾಸುರನು ಕೆಟ್ಟದರಿಯ ತರವಲ್ಲ ಈ ಮರಣೋ ಇವ ನಮ್ಮಯ್ಯ ಗರವ ತರೆಯಳು. ನೋಡು ದೃಷ್ಟಿಯಿಂದಾಗಲಿ ಕೊಂಡಾಡು ಮಣದಿ ಛಾಯಾದಡಿಯ ಕೂಡು ಮನೋಹರಿ ಮಾತಾಡು ನೀನು ಹರುಷದಿ, ಕೂಡಿಕೊಂಡು ವಕ್ಷಣನು ಇವ ದಾಡಬೇಡಂಬ ಅಂಬುಜಾಕ್ಷಿ, ಬೇಡಿಕೊಂಬೆ ನಾನು ನಿನ್ನ ಕಾಡಬೇಡವೇ ಎಂದ ಕೃಷ್ಣ ಪರಮಾತ್ಮ. ಶುದ್ಧ ಪಾರಿಯಾತ ನೀವಲಿದ್ದ ದಾನವ ಕಾಹಿನವರ ಬುದ್ಧಿ ಹೇಳಿ ನನಗೆ ಮತಿಯು ಹೊಳೆಯಲಿಲ್ಲಾಗ ಸುದ್ದಿ ಸುರರಾದೊರೆಗೆ ಹೊಳೆಯತಾಗ ಮದಗಜವೇರಿ ಬರಲು ಹೊದ್ದುವುದು ಕದನ ಕಾರ್ಯ ವಿಧಾನ ಬದ್ಧಿಸಿ ನೋಡಿದ ಕೃಷ್ಣ. ತೂತೆ ಪರಮಾತ್ಮ ಪಾರಿಜಾತ ಪುಷ್ಪದ ಕತೆ ಹೇಳಿದಾಗ ನನ್ನ ಅಕ್ಕ ಇಲ್ಲಿಗೆ ಬಂದಳು. ರುಕ್ಮಿಣಿ, ಹೌದಮ್ಮ ರುಕ್ಮಿಣಿ ತಾಯಿ ಇಲ್ಲೇ ಬಂದ್ರಲ್ಲ, ಹೌದಲ್ಲ ಪರಮಾತ್ಮ ನಾನು ಅಕ್ಕನ ಮನೆಗೆ ಹೋಗ್ಬೇಕಂತ ಮಾಡಿದ್ದೆಮ್ಮ, ನೀನು ಇಲ್ಲೇ ಬಂದುಬಿಟ್ಟೆ. ಅಲ್ಲ ಒಳ್ಳೆಯದಾಯಿತು ಸತ್ಯಭಾಮ. ನೋಡು, ಸಾತ್ವಿಕ ಸಂಕಲ್ಪದಿಂದ ಯಾವಾಗಲೂ ಕಾರ್ಯಸಿದ್ಧಿ ಆಗ್ತದೆ. ಏನೇ ಮಾಡಬೇಕನ್ನುವಂಥ ನಿಮ್ಮ ಸತ್ವವನ್ನು ಪ್ರಧಾನವಾಗಿದ್ದರೆ ನಿಮಗೆ ಅದು ಇಚ್ಛಾ ಪೂರ್ಣ ಆಗ್ತದೆ. ಅದಕ್ಕೆ ನೀನು ರುಕ್ಮಿಣಿಯ ಮಂದಿರಕ್ಕೆ ಹೋಗ್ಬೇಕಂತ ಮಾಡಿದ್ದಿ, ರುಕ್ಮಿಣಿಯ ಪ್ರತ್ಯಕ್ಷ ಆಗಿದ್ದಾಳೆ ನೋಡು. ಹಾಗೆ ಸ್ವಾಮಿ ತಮ್ಮ ಸಮ್ಮುಖದಲ್ಲಿ ಈ ಒಂದು ಪಾರಿಜಾತ ಪುಷ್ಪವನ್ನು ನಾರದ ಮಹರ್ಷಿಗಳ ತಂದದ್ದನ್ನು ನನ್ನ ಅಕ್ಕನ ಮುಡಿಯಲ್ಲಿ ಇಡಿಸ್ತಾ ಇದ್ದೇನೆ ನೋಡಿರಿ ಸ್ವಾಮಿ. ನಾವಿಬ್ಬರು ಅಕ್ಕ ತಂಗಿಯರು ಯಾವಾಗಲೂ ಒಂದೇ ಸ್ವಾಮಿ. ಆಗಲಿ ನೋಡು, ನನಗಿನ್ನಾದರೂ ಏನು ಬೇಕಾಗಿದೆ, ನೀವೆಲ್ಲರೂ ಒಂದಾಗಿ ಚೆಂದಾಗಿರಬೇಕು, ಹೌದಲ್ಲೋ? ಇನ್ನೇನು ಏನು ಬೇಕಾಗಿದೆ ಮತ್ತೆ? ಇನ್ನೇನು ನನಗೇನು ಕಾಣಿಸ್ತದೆ ರೀ? ನಾನು ನಿಮ್ಮೆಲ್ಲರನ್ನು ಚೆಂದಾಗಿ ಕೂಡಿಸೀನಿ, ಅದಕ್ಕೆ ನನಗೆ ಕಳಿಸ್ಬೇಕಂತ ಬೇಡ್ರೇನು ದೂತೆ? ಹಾಗೆಲ್ಲ ಅನ್ನಬಾರ್ದು. ಯಾಕಂತಂದರೆ ನೋಡು, ಚಿಕ್ಕತನ ಮಾಡಲಿ ಬೇಡಲೇ ತಂಗಿ, ಮೆಚ್ಚುವರು ಮೆತ್ತರು ಕೇಳಲಿ ತಂಗಿ, ಮೆಚ್ಚಿದನ ಹರಿಯನ್ನು ನಿಶ್ಚಲ ಗುಣವ, ಹಚ್ಚಿದನು ತನ್ನ ತನುಮಣದನವ, ಉಕ್ಕಿವರವಣಿಸುವುದು ಯೌವನ ಮದುವೆ, ಸೊಕ್ಕಿನಲ್ಲಿ ಉಲ್ಲಾಡಿಸುವುದು ಹೊದುವೆ, ಚಿಕ್ಕವಳೆ ಎನ್ನ ನೋಡದೆ ಹುದುವೆ, ಒಕ್ಕಣಿಸಬೇಡಲಿ ಎನ್ನಲು ಹುದುವೆ ಅಂಥೇಳಿ ರುಕ್ಮಿಣಿ ಹೇಳ್ತಾಳೆ. ಅದಕ್ಕೆ ಹಿರಿಯಳಾದರೇನು ಫಲವಕ್ಕ, ಆಡಿಗೆ ಗಡ್ಡ ಬರಡು ಅದಾ ಮೃಗದೊಳಗದು ಲೆಕ್ಕ ಅಂಥೇಳಿ, ಕರಡು ಕಣವಾದರೆ ಜಾತಿ ಮತೆ ಅಕ್ಕಯ್ಯ ಕೇಳಿ, ದುರುಡೇನೆ ತೇಜಿಗೆ ಮುದಿಗತ್ತೆ, ಬರಡಾವು ಕಾಮಧೇನಿಗೆ ಪೊತ್ತೆ, ಜಾಲಿಯ ಮರ ಹಿರಿದಾದರೆ ಅದು ಹರಿಚಂದನವಾಗುವುದೇ ಅಂತೇಳಿ ಮೂದಲಿಕೆ ಮಾಡಿದ್ದಾರೆ. ಮದ್ದಾಲಿಗೆ ಸರಿಯೇ ಮರದ ಡೊಳ್ಳು ಗರಡಾಗಿ, ಮುದಿ ಹದ್ದು ಸರಿಯಾಗುವುದೇ ದಟವಿನಕ್ಕ ಸುಳ್ಳು ಅಂಥೇಳಿ, ಮದಗಜಕ್ಕೆ ಶಿವಣದೆ ಮುಳ್ಳು ತಾರದ ಮರ ಉದ್ಧಾರರೇನು ಪಲ್ನಿ ನೋಡು ಹೊಳ್ಳು. ಹೀಗೆಲ್ಲ ಒಂದು ಅವರು ಪರಸ್ಪರ ತಮ್ಮಲ್ಲಿ ತಾವು ಒಂದು ಮನಸ್ಸಿನ ಸಮಾಧಾನಕ್ಕಾಗಿ ಮಾತನಾಡಿದರೂ ಕೂಡ ಎಲ್ಲವೂ ಕೂಡ ಭಗವತ್ ಸ್ವರೂಪವೇ ಆಗಿದೆ. ಕಾರಣ ಮಂದಾರವೆತ್ತ ಮಾಮರವೆತ್ತ ಚಿಂತಾಮಣಿ ಅಂದ ಚಂದವೆತ್ತ, ಮುತ್ತಿನ ಹರಳೆತ್ತ ಸುಂದರಿ ನಾನೆತ್ತ ನೀನೆತ್ತ ಪಟ್ಟದ ರಾಣಿ, ಅಂದರೇನು ಗುಣವಿಲ್ಲ ತಿಳಿದು ನೋಡಿದರೆ ಎಲ್ಲವೂ ವ್ಯರ್ಥ. ಅದಕ್ಕೆ ಬ್ರಹ್ಮ ಸತ್ಯ ಜಗನ್ಮಿತ್ಯ, ಜೀವವು ಬ್ರಹ್ಮೈವನ ಪರಹ ಅನ್ನುವ ಸ್ತುತಿವಾಕ್ಯವಿದೆ. ಪರಮಾತ್ಮ ನಿನ್ನ ಮಾತುಗಳನ್ನು ಕೇಳಿ ನಮಗೆ ಆನಂದವೇ ಆನಂದ ಸ್ವಾಮಿ. ಮುಂದೇನೆನ್ನೋದನ್ನು ನನಗೆ ನೀವು ಸವಿಸ್ತಾರವಾಗಿ ಮಂಗಲ ರೂಪದಿಂದ ಹೇಳುವಂತರಾಗಿ ಪರಮಾತ್ಮ ಆಗಲಿ ದೂತೆ. ಉದ್ಭವನಾದ ನೀನು ನನ್ನ ಭಕ್ತ, ನನಗೆ ಸವಿಸ್ತಾರವಾಗಿ ತಿಳಿಯುವಾಗಿ ಹೇಳ್ತೀನಿ, ಚಿತ್ತಗೊಟ್ಟು ಕೇಳು.